ಬಾಳೆಹಣ್ಣು ಕೊಡ್ತೀವ, ಗುಣಮಟ್ಟದಿಂದ ಕೂಡಿದೆಯಾ ಅಥವಾ ಸರಿಯಾಗಿ ಮಕ್ಕಳು ತಿಂತಾವ್ರ, ಇದು ವೇಸ್ಟ್ ಆಗ್ತಾ ಇದೆಯಾ ನೋಡಲಿಕ್ಕೆ ಒಂದು ತಂಡ ಇದೆ. ತಂಡ ಬಂದಿದೆ, 4 ದಿನದಿಂದ ನಡೀತಾ ಇದೆ. ಅದಕ್ಕೆ ಇವತ್ತು ಅಂತಿಮವಾಗಿ ಪೋಷಕರ ಅಧ್ಯಕ್ಷರಾಗಿ ನಮ್ಮ ತೋಟಗಾರಿಕೆ ಇಲಾಖೆಯ ಶ್ರೀಮತಿ ಮೋಹಿನಿ ಅವರು ಹಾಜರಿದ್ದರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತೀವಿ. ಹಾಗೆ ಶಿಲ್ಪ ಅವರು 3 ದಿನ ಮುಂದಿನ 4ನೇ ದಿನ ಅವರು ಸಹ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹ ಶಾಲೆಯ ಎಲ್ಲ ಪೋಷಕರ ಸಹ ಪರವಾಗಿ ಸ್ವಾಗತವನ್ನು ಕೋರ್ತೀವಿ. ಗೋಪಾಲ್ ಸರ್ ತೋಟಗಾರಿಕೆ ಇಲಾಖೆಯಿಂದ ಬಂದಿದ್ದಾರೆ. ಅವ್ರಿಗೂ ಸಹ ಈ ಶಾಲೆಯ ಪೋಷಕರ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತೀವಿ. ಅದು ನಮ್ಮ ಶಿಲ್ಪ ಮೇಡಮ್ ಜೊತೆಯಿಂದ ಇದ್ದಾರೆ. ಅವ್ರಿಗೂ ಸಹ ಪೋಷಕರ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ತಾವೆಲ್ಲ ಇವಾಗ 7 ತಕ್ಷಣ ಬಂದಿದ್ದೀರಾ. ಹೆಚ್ಚು ಕೆಲಸ ಕಾರ್ಯಗಳಿದ್ರು ಏಕೆಂದರೆ ನಿಮಗೆ ಬೇರೆ ಬೇರೆ ಕೆಲಸಕ್ಕೆ ಹೋಗಬೇಕಿತ್ತು, ಆದರೆ ಶನಿವಾರ ಕರಿಬೇಕಿತ್ತು ಅಂತಾರೆ. ಒಬ್ಬರು ಯಾವಾಗ ಕರೆದು ಇಷ್ಟೇ ಬರೋದು ಅಂತಾರೆ. ಈಗ ಯಾವುದೇ ಒಂದು 15 ಸಭೆ ಕರೆದು ಈಗ 18 ಜನದಲ್ಲಿ 6 ಜನ 7 ಜನ ಬರ್ತಾರೆ. ಈಗ 200 ಜನರಲ್ಲಿ ಇಷ್ಟು ಜನ ಬಂದಿದ್ದೀರಾ. ಅಂದರೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಯಿತು ಅಂತ ಹೇಳ್ತಾರೆ. ನಿಮ್ಗೆ ಏನೇನು ಕೊಡ್ತಾ ಇದೀವಿ ಶಾಲೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ಶಿಲ್ಪ ಮೇಡಮ್ ಅವರು. ಅವ್ರಿಗೆ ಈ ವೇದಿಕೆ ಪರವಾಗಿ ಅವರು ಮಾತಾಡಲಿಕ್ಕೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತೋಟಗಾರಿಕೆ ಸಹಾಯಕ ಅಧಿಕಾರಿ ಮೋಹಿನಿ ಹಾಗೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ತೋಟಗಾರಿಕೆ ಜೊತೆಗೆ ಎಲ್ಲ ಸಹ ಶಿಕ್ಷಕರೇ ಜೊತೆಗೆ ಇರುವಂಥ ಎಲ್ಲ ಪೋಷಕರಿದ್ದಾರೆ. ಹಾಗೆ ಪುಟಾಣಿ ಮತ್ತು ನನ್ನ ಸಹೋದ್ಯೋಗಿ ಇದ್ದಾರೆ. ಈ ದಿನ ಸರ್ ಹೇಳಿದಾಗೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಶಾಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಮಧ್ಯಾಹ್ನ ಬಿಸಿ ಊಟದ ಕಾರ್ಯಕ್ರಮವನ್ನು ಏನು ಶಾಲೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಶಾಲಾ ಹಂತದಲ್ಲಿ ಹೇಗೆ ನಿರ್ವಹಣೆ ಆಗ್ತಾ ಇದೆ, ಮಕ್ಕಳು ಯಾವ ರೀತಿ ಊಟ ಮಾಡ್ತಾ ಇದ್ದಾರೆ, ಜೊತೆಗೆ ಅದನ್ನು ಪೂರೈಕೆ ಮಾಡುವಂತಹ ಸಂಸ್ಥೆಯವರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಜೊತೆಗೆ ಮಕ್ಕಳು ಆ ಊಟವನ್ನು ಹೇಗೆ ಸೇವಿಸ್ತಾ ಇದ್ದಾರೆ, ಜೊತೆಗೆ ಸ್ವಚ್ಛತೆಯಿಂದ ಶಾಲೆಯಲ್ಲಿರುವಂಥ ಏನು ಅಡುಗೆಯ ಸಹಾಯಕರು ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇರುವಂತಹ ಎಲ್ಲ ಅಂದರೆ ಕೊಟ್ಟಿರುವಂಥ ನಮಗೆ ಸರ್ಕಾರದಿಂದ ಆಯ್ದ ಶಾಲೆಗಳನ್ನು ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಆ ಯೋಜನೆಯಲ್ಲಿ ಅನುದಾನಗಳನ್ನು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನೀವು ಶಾಲಾ ಹಂತದಲ್ಲಿ ಮಾಡಬೇಕು. ಅಲ್ಲಿಯ ಒಂದು ಚಟುವಟಿಕೆಯನ್ನು ನಾವು ಕೊಟ್ಟಿರುವಂಥ ರಾಜ್ಯ ಸರ್ಕಾರದ ಏನೆಲ್ಲ ನಮೂನೆಗಳನ್ನು ನಮಗೆ ಗೊತ್ತಿತ್ತು ಆ ನಮೂನೆಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನು ಅಂದರೆ ಶಾಲೆಯ ವಾತಾವರಣಕ್ಕೆ ತಕ್ಕಂಗೆ ಬಿಸಿ ಊಟಕ್ಕೆ ಕಾರ್ಯಕ್ರಮಕ್ಕೆ ತಕ್ಕಂಗೆ ಅನುದಾನಗಳನ್ನು ಜೊತೆಗೆ ಪೋಷಕರ ಅಭಿಪ್ರಾಯವನ್ನು ಹಾಗೆ ಮಕ್ಕಳ ಅಭಿಪ್ರಾಯ ಸಂಗ್ರಹಣೆ ಮಾಡಿಕೊಂಡು ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗುತ್ತೆ. ಆ ವರದಿ ಅನುಗುಣವಾಗಿ ನಾವೀಗಾಗಲೇ ಕಳೆದ ಒಂದು 4 ದಿನದಿಂದ ಶಾಲೆಗೆ ಭೇಟಿ ನೀಡಿದ್ದು ಕೊಟ್ಟಿರುವಂತಹ ನಮೂನೆಗಳಲ್ಲಿ ಒಂದಷ್ಟು ವಿಷಯಗಳನ್ನು ಕೇಳಿ ಬರೆಯುವಂಥದ್ದಿರುತ್ತೆ, ಹಾಗೆ ನೋಡಿ ಬರೆಯುವಂಥದ್ದಿರುತ್ತೆ. ನಿಮ್ಮೆಲ್ಲರಿಗೂ ಸಹ ಅಂದರೆ ಕೆಲವೊಂದು ಆಯ್ದ ಪೋಷಕರುಗಳನ್ನು ನಾವು ಭೇಟಿ ಮಾಡಿರ್ತೀವಿ ನಿಮ್ಮ ಮನೆ ಹತ್ರ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಮಕ್ಕಳು ಶಾಲೆಗೆ ಹೆಚ್ಚು ಹಾಜರಾತಿ ಆಗಬೇಕು, ಜೊತೆಗೆ ಅವರು ಹಸಿವಿನಿಂದ ಬಳಲಬಾರದು, ಹಾಗೆ ಪೋಷಕಾಂಶಯುಕ್ತ ಆಹಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೊಳಿಸಿದರು. ಈಗಾಗಲೇ ಕಳೆದ 20 ವರ್ಷದಲ್ಲಿ ಮುಂದೆಯೂ ಸಹ ಏನು 2002 ಸಹ ಯೋಜನೆ ಜಾರಿಯಲ್ಲಿದೆ. ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಮ್ಮ ನಿರ್ದೇಶನಾಲಯ ಬೆಂಗಳೂರು ಅಲ್ಲಿಂದ ನಾವು ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ನನ್ನ ಪರಿಚಯನ ಸರ್ ಹೇಳಿದ್ರು. ನನ್ನ ಹೆಸರು ಶಿಲ್ಪಾ ಅಂತೇಳಿ, ನಾನು ನೆಲಮಂಗಲ ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕರು. ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಮ್ಮ ಹಂತದಲ್ಲಿ ಬರುತ್ತೆ. ಈ ಒಂದು ಉತ್ತರ ತಾಲೂಕು ಏನು ಬೆಂಗಳೂರು ಉತ್ತರ ತಾಲೂಕಿಗೆ ನಮಗೆ ಹೆಚ್ಚುವರಿಯಾಗಿ ಈ ಒಂದು 2 ಶಾಲೆಗಳನ್ನು ಶ್ರೀರಂಗಪುರ ಮತ್ತು ದಾಸನಪುರ ಶಾಲೆಯನ್ನು
ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಒಂದು 223 ಆ ಒಂದು ಮಕ್ಕಳಿಗೆ ಅನುಗುಣವಾಗಿ ನಾವು ಬಂದಿರುವಂತಹ ಮೊದಲ ದಿನ 17ನೇ ತಾರೀಕಿಗೆ ಬರ್ತೀವಿ. ಆ ದಿನ ಹಾಜರಾತಿ ಎಷ್ಟಿದೆ, ಅಲ್ಲಿ ಮಕ್ಕಳು ಎಷ್ಟು ಜನ ಊಟ ಮಾಡ್ತಾ ಇದ್ರು, ಎಲ್ಲರೂ ಸಹ ಆ ಊಟವನ್ನು ಸೇವಿಸ್ತಾ ಇದ್ದಾರೆ. ಹಾಗೆ ಅಲ್ಲಿ ಬಿಸಿ ಆಗಿ ಇರ್ತಾ ಇರೋದು ಜೊತೆಗೆ ಯಾವೆಲ್ಲ ಅಂಶಗಳು ನಿಮ್ಗೆ ಗೊತ್ತಿದೆ. ಪೋಷಕಾಂಶ ಅಂತಂದರೆ ಈಗ ಎಲ್ರಿಗೂ ಸಹ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ, ಪ್ರತಿದಿನ ಮೊಟ್ಟೆಯನ್ನು ತಿನ್ನಬೇಕು. ಹಾಗೆ ಮೊಟ್ಟೆ ತಿನ್ನಿಸಿದವರಿಗೆ ಬಾಳೆಹಣ್ಣು ಸಹ ಕೊಡ್ತಾರೆ. ಹಾಗೆ ಹಿಂದೆ ಎಲ್ಲ ರೊಟ್ಟಿ ಸಹ ಇತ್ತು, ಈಗ ಅದನ್ನು ಬಂದು ಮಾಡಿದ್ದಾರೆ. ಇವೆಲ್ಲ ಮಕ್ಕಳು ಹೇಗೆ ಅದನ್ನು ತಿಂತಾ ಇದ್ದಾರೋ, ಸಂಖ್ಯೆಗೆ ಅನುಗುಣವಾಗಿ ಶಾಲೆ ಹೇಗೆ ನಿರ್ವಹಣೆ ಮಾಡ್ತಾ ಇದೆ ಅನ್ನೋ ಎಲ್ಲ ಅಂಶಗಳನ್ನು ಸಹ ನಾವು ನೋಡಿರುವಂಥದ್ದು. ಅವೆಲ್ಲ ಮಾಹಿತಿಯನ್ನು ಈ ದಿನ ಪೋಷಕರ ಸಭೆಯನ್ನು ಮಾಡಿಬಿಟ್ಟು ತಮ್ಮ ಮುಂದೆ ಒಪ್ಪಿಸ್ಬಿಟ್ಟು ನಿಮ್ಮ ಒಂದು ಅಭಿಪ್ರಾಯನ ಸಂಗ್ರಹಣೆ ಮಾಡಿ, ಹಾಗೆ ನಾವು ಎಲ್ಲ ವಿಷಯಗಳನ್ನು ಕಂಡುಕೊಂಡಿದ್ದೀವಿ ಆ ಎಲ್ಲ ವಿಷಯಗಳನ್ನು ನಮ್ಮ ಮುಂದೆ ಹೇಳುವಂಥ ಕಾರ್ಯಕ್ರಮ ಇದಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಶಾಲೆಯಲ್ಲಿ ಮಕ್ಕಳು ಎಲ್ಲರೂ ಸಹ ಒಟ್ಟಿಗೆ ಕುಳಿತು ಊಟ ಮಾಡೋದನ್ನ ನಾವು ಕಂಡುಬಂದಿರುವಂಥ ಅಂಶಗಳಲ್ಲಿ ಬಂದಿರುವಂಥದ್ದು. ಹಾಗೆ ಬಿಸಿ ಊಟ ಏನು ಇಸ್ಕಾನ್ ಸಂಸ್ಥೆಯಿಂದ ನೀಡ್ತಾ ಇದ್ದಾರೆ, ಒಂದಷ್ಟು ಕೆಲವೊಂದು ಸಮಯಕ್ಕೆ ಅದು ಬರ್ತಾ ಇದೆ, 10:30ಗೆ, ಒಂದೊಂದ್ಸರಿ 11 ಗಂಟೆಗೆ, ಒಂದು ಒಳ್ಳೆ ಟೈಮಲ್ಲಿ ಬರ್ತಾ ಇದೆ, ಒಂದೊಂದು ಸ್ವಲ್ಪ ಬೇಗನೂ ಬರ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಕೆಲವೊಂದು ಸಂದರ್ಭಕ್ಕೆ ಅನುಗುಣವಾಗಿ ಸಹ ಪೂರೈಕೆ ಆಗ್ತಾ ಇದೆ. ಅದನ್ನ 1-2-4 ಬಾಕ್ಸಲ್ಲಿ ಸಹ ಬರ್ತಾ ಇದೆ. ಅದು ಪ್ರಮಾಣಕ್ಕೆ ಅನುಗುಣವಾಗಿ, ಅಂದರೆ ಮಕ್ಕಳು ಎಷ್ಟು ಜನ ಇದ್ದಾರೆ, ಆ ದಿನದ ಹಾಜರಾತಿ ಅಂದರೆ ಹಿಂದಿನ ದಿನದ ಹಾಜರಾತಿ ತಗೊಂಡ್ಬಿಟ್ಟು ಆ ದಿನ ಕಳಿಸ್ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ